ಎಸ್ಐಟಿಯಿಂದ ದೂರುದಾರ ಚಿನ್ನಯ್ಯ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ಕ್ಲಾರಿಟಿ ಬೇಕಾಗಿತ್ತು, ಅದಕ್ಕೆ ತನಿಖೆ ಮಾಡಿಸಿದ್ದೀವಿ. ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಬಿಜೆಪಿ ಅವರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ. ಎಸ್ಐಟಿ ಮಾಡಿರೋದ್ರಿಂದ ಸತ್ಯಾಂಶ ಹೊರ ಬರುತ್ತೆ. ಮುಖ್ಯವಾಗಿ ಜನರ ಮನಸ್ಸಿನಲ್ಲಿ ಕಳಂಕ ಹೋಗುತ್ತೆ. ಪೊಲೀಸರು ಮಾಸ್ಕ್ ಮ್ಯಾನ್ ತನಿಖೆ ಮಾಡ್ತಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಮಾಡ್ತಾರೆ. ಬಿಜೆಪಿ ಎಸ್ಐಟಿ ತನಿಖೆ ಮಾಡುವಾಗ ಸುಮ್ಮನಿದ್ದು ಅವರಿಗೆ ಸಣ್ಣ ವಿಚಾರ ಸಿಕ್ಕಿದ್ರೂ ಕೂಡ ಸಾಕು ಅಂತ ರಿಯಾಕ್ಟ್ ಮಾಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಈಗ ಬಂಧನ ಆಗಿದೆ. ಪೊಲೀಸರು ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡ್ತಾರೆ. ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಶಿಕ್ಷೆ ಆಗ್ತದೆ. ಮತ್ತೆ ಇನ್ನೊಂದು ಯಾರೊಬ್ರು ಅನನ್ಯ ಭಟ್ಟ, ಸುಜಾತ ಭಟ್ ಅವರು ಕೂಡ ಇತ್ತೀಚೆಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನ್ನ ಕೈಲಿ ಒತ್ತಾಯವಾಗಿ ಹೇಳಿಸಿದ್ರು, ಇದು ನಿಜ ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರ ಮಾಡಿದ್ದು. ಆಮೇಲೆ ನಾವು ಎಸ್ಐಟಿ ಮಾಡಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ ವೆಲ್ಕಮ್ ಮಾಡಿದ್ರ ಇಲ್ವೋ? ಆಮೇಲೆ ಬಿಜೆಪಿಯವರು ಮಾಡಿದ್ರು. ಅವಾಗ ಅದೇ 12-13 ದಿನದವರೆಗೂ ಸುಮ್ಮನೆ ಇದ್ರು ಅವರು. ಆಮೇಲೆ ಯಾವಾಗ ಅಲ್ಲಿ ಹೆಣ್ಣುಗಳು ಸಿಗಲಿಲ್ಲ, ಹೆಣ್ಣುಗಳಂದ್ರೆ ಮೂಳೆ ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಅವರು ಸಹಜ ಅಲ್ವಾ? ಬಿಜೆಪಿ ಇವತ್ತೇ ಅಲ್ಲ, ಯಾವ ಸಣ್ಣ ವಿಚಾರ ಸಿಕ್ಕಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ರಾಜಕೀಯ ಎಲ್ಲ ಮಾಡ್ಕೊಳ್ಳೋಕೆ. ನಮ್ಗೇನು ಧರ್ಮಸ್ಥಳದ ವಿರುದ್ಧ, ಮಂಜುನಾಥನ ವಿರುದ್ಧ, ಅಣ್ಣಪ್ಪ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಪದೇ ಪದೇ ಒಬ್ಬರಲ್ಲ ಇಬ್ಬರಲ್ಲ ಯೂಟ್ಯೂಬರ್ಸು ನೂರಾರು ಜನ ಪರಾನು ಮಾತಾಡೋರು ಇದ್ರು, ವಿರೋಧ ಮಾತಾಡೋರು ಇದ್ರು. ಎಲ್ಲ ಬಹುತೇಕ ಒಬ್ಬರು ಬಿಟ್ರೆ ಎಲ್ಲರೂ ಹಿಂದೂಗಳೇ. ಕರೆಕ್ಟ್ ತಾನೆ? ಒಬ್ಬರು ಬಿಟ್ರೆ ಇನ್ನೆಲ್ಲರೂ ಕೂಡ ಪರ ಮಾತಾಡಿದವರು, ವಿರೋಧ ಮಾತಾಡಿದವರು ಎಲ್ಲರೂ ಕೂಡ. ಎಸ್ಐಟಿಯಿಂದ ದೂರುದಾರ ಚಿನ್ನಯ್ಯ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ಕ್ಲಾರಿಟಿ ಬೇಕಾಗಿತ್ತು, ಅದಕ್ಕೆ ತನಿಖೆ ಮಾಡಿಸಿದ್ದೀವಿ. ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಬಿಜೆಪಿ ಅವರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ. ಎಸ್ಐಟಿ ಮಾಡಿರೋದ್ರಿಂದ ಸತ್ಯಾಂಶ ಹೊರ ಬರುತ್ತೆ. ಮುಖ್ಯವಾಗಿ ಜನರ ಮನಸ್ಸಿನಲ್ಲಿ ಕಳಂಕ ಹೋಗುತ್ತೆ. ಪೊಲೀಸರು ಮಾಸ್ಕ್ ಮ್ಯಾನ್ ತನಿಖೆ ಮಾಡ್ತಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಮಾಡ್ತಾರೆ. ಬಿಜೆಪಿ ಎಸ್ಐಟಿ ತನಿಖೆ ಮಾಡುವಾಗ ಸುಮ್ಮನಿದ್ದು ಅವರಿಗೆ ಸಣ್ಣ ವಿಚಾರ ಸಿಕ್ಕಿದ್ರೂ ಕೂಡ ಸಾಕು ಅಂತ ರಿಯಾಕ್ಟ್ ಮಾಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಈಗ ಬಂಧನ ಆಗಿದೆ. ಪೊಲೀಸರು ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡ್ತಾರೆ. ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಶಿಕ್ಷೆ ಆಗ್ತದೆ. ಮತ್ತೆ ಇನ್ನೊಂದು ಯಾರೊಬ್ರು ಅನನ್ಯ ಭಟ್ಟ, ಸುಜಾತ ಭಟ್ ಅವರು ಕೂಡ ಇತ್ತೀಚೆಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನ್ನ ಕೈಲಿ ಒತ್ತಾಯವಾಗಿ ಹೇಳಿಸಿದ್ರು, ಇದು ನಿಜ ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರ ಮಾಡಿದ್ದು. ಆಮೇಲೆ ನಾವು ಎಸ್ಐಟಿ ಮಾಡಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ ವೆಲ್ಕಮ್ ಮಾಡಿದ್ರ ಇಲ್ವೋ? ಆಮೇಲೆ ಬಿಜೆಪಿಯವರು ಮಾಡಿದ್ರು. ಅವಾಗ ಅದೇ 12-13 ದಿನದವರೆಗೂ ಸುಮ್ಮನೆ ಇದ್ರು ಅವರು. ಆಮೇಲೆ ಯಾವಾಗ ಅಲ್ಲಿ ಹೆಣ್ಣುಗಳು ಸಿಗಲಿಲ್ಲ, ಹೆಣ್ಣುಗಳಂದ್ರೆ ಮೂಳೆ ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಅವರು ಸಹಜ ಅಲ್ವಾ? ಬಿಜೆಪಿ ಇವತ್ತೇ ಅಲ್ಲ, ಯಾವ ಸಣ್ಣ ವಿಚಾರ ಸಿಕ್ಕಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ರಾಜಕೀಯ ಎಲ್ಲ ಮಾಡ್ಕೊಳ್ಳೋಕೆ. ನಮ್ಗೇನು ಧರ್ಮಸ್ಥಳದ ವಿರುದ್ಧ, ಮಂಜುನಾಥನ ವಿರುದ್ಧ, ಅಣ್ಣಪ್ಪ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಪದೇ ಪದೇ ಒಬ್ಬರಲ್ಲ ಇಬ್ಬರಲ್ಲ ಯೂಟ್ಯೂಬರ್ಸು ನೂರಾರು ಜನ ಪರಾನು ಮಾತಾಡೋರು ಇದ್ರು, ವಿರೋಧ ಮಾತಾಡೋರು ಇದ್ರು. ಎಲ್ಲ ಬಹುತೇಕ ಒಬ್ಬರು ಬಿಟ್ರೆ ಎಲ್ಲರೂ ಹಿಂದೂಗಳೇ. ಕರೆಕ್ಟ್ ತಾನೆ? ಒಬ್ಬರು ಬಿಟ್ರೆ ಇನ್ನೆಲ್ಲರೂ ಕೂಡ ಪರ ಮಾತಾಡಿದವರು, ವಿರೋಧ ಮಾತಾಡಿದವರು ಎಲ್ಲರೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.